ನಮಸ್ಕಾರ. ಯುದ್ಧ ಯಾರಿಗೂ ಸುಖವನ್ನು ಕೊಟ್ಟಿಲ್ಲ. ಓಕೆ, ಯುದ್ಧ ನೋಡಿದ್ರೆ ಕೆಲವರಿಗೆ ರೋಚಕ ಆಗ್ಬೋದು. ಎಸ್, ಯುದ್ಧ ಬೇಕಾಗಿತ್ತು ಬುದ್ಧಿ ಕಲಿಸೋಕ್ಕೆ, ಅದು ವಗೇರ ವಗೇರ. ನಾನು ಮಾತಾಡ್ತಿರೋದು ಅಮೆರಿಕಾ ಇರಾನ್ ಮೇಲೆ ದಾಳಿ ಮಾಡಿದಾಗ, ಅಮೆರಿಕಾ ಆ್ಯಂಡ್ ಇಸ್ರೇಲ್ ದಾಳಿ ಮಾಡಿದಾಗ ಭಾರತದಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ನನ್ನು ಆತನನ್ನು ತಲೆ ಇಲ್ದಿರೋಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾಕೆ ಅಂತಂದರೆ, ಇವ್ರುಗಳೇನೋ ಯುದ್ಧ ಮಾಡಿ ಏನೋ ಗಳಿಸೋಕ್ಕೆ ಹೋಗಿ ಇವ್ರುಗಳು ನಮ್ಮದೇನೋ ಹಾಳು ಮಾಡ್ಕೊತಾರೆ, ಏನೋ ಅದ್ರ ಮೇಲೆ ಡಿಪೆಂಡ್ ಆಗಿ. ಪ್ರಪಂಚದಲ್ಲಿ ನಾವು ಹಲವಾರು ವಸ್ತುಗಳಿಗೆ ಬಾಟರ್ ಸಿಸ್ಟಮ್ ಅಂತೇಳಿ, ಅಂದರೆ ಅವರಿಂದ ನಾವು ಆಯಿಲ್ ತೊಗೊಳ್ತೀವಿ, ಗ್ಯಾಸ್ ತೊಗೊಳ್ತೀವಿ, ನಮ್ಮಲ್ಲಿರುವಂಥ ಖನಿಜ ಸಂಪತ್ತುಗಳಾಗಿರ್ಬೋದು, ನಾನಾ ರೀತಿಯ ಎಕ್ಸ್ಚೇಂಜ್ ಆಫ್ ಬಾಟರ್ ಸಿಸ್ಟಮ್ ಆಗುತ್ತೆ. ಎಕಾನಮಿ ಇದೇ ಥರ ನಡೆಯೋದು. ಪ್ರಪಂಚದ ಆರ್ಥಿಕತೆ ಏನಿದೆ, ಐ ಥಿಂಕ್ ಬೇರೆ ದೇಶಗಳಿಂದ ನಮಗೆ ಬೇಕಾದಂಥ ವಸ್ತುಗಳನ್ನು ನಾವು ತೊಗೊಳ್ತೀವಿ. ಇನ್ಫ್ಯಾಕ್ಟ್ ಇಂಡಿಯಾ ಬೇರೆ ಮಿಡ್ಲ್ ಈಸ್ಟಿಂದ ವಿ ಬೈ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ವಗೇರ ವಗೇರ ನಾನಾ ರೀತಿಯ ಕಚ್ಚಾ ತೈಲಗಳನ್ನು ನಾವು ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ. ಈ ಒಂದು ತಲೆ ಇಲ್ಲದಂಥ ಟ್ರಂಪ್ ಮತ್ತು ಇಸ್ರೇಲ್ ಅವರು ಯುದ್ಧ ಶುರು ಮಾಡಿದಾಗ ಎಸ್, ಭಾರತದಲ್ಲಿ ಏನು ಜೈಕಾರ, ಪೂಜೆ ಎಲ್ಲದೂ ಆಯಿತು. ಈಗ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಒಂದು ತಿಂಗಳು ಕಳೆದಿದೆ. ಆಲ್ರೆಡಿ ಕಿಲೋಮೀಟರ್ ಗಟ್ಟಲೆ ಜನ ಇವತ್ತು ಆಟೋಗಳನ್ನು, ಐ ಥಿಂಕ್ ಕಿಲೋಮೀಟರ್ ಗಟ್ಟಲೆ, ಇಫ್ ಐ ಆಮ್ ನಾಟ್ ರಾಂಗ್, ಮೊನ್ನೆ ಚಿತ್ರಗಳನ್ನು ನೋಡಿದ್ರೆ ಮೊದಲನೇದಾಗಿ ಐ ಥಿಂಕ್ ಬೇಸಿಕಲಿ ದೇ ಆರ್ ಟ್ರೈಂಗ್ ಟು ಪ್ರೊವೈಡ್, ಇಫ್ ಐ ಆಮ್ ನಾಟ್ ರಾಂಗ್, ನಮಗೆ ಈ ಸರ್ಕಾರಗಳು ಹೇಳಿಲ್ಲ ಅಂದರೂ ಕೂಡ ನಮಗೆ ಗೊತ್ತಾಗ್ತಾ ಇರೋದೇನು ಅಂತಂದರೆ, ಮೊದಲನೇದಾಗಿ ಮನೆಗಳಲ್ಲಿ ತಿನ್ನಲಿಕ್ಕೆ ಹೋಟ್ಲುಗಳಿಗೆ ಪೂರೈಕೆ ಮಾಡುವಂಥ ವಾಣಿಜ್ಯ ಸಿಲಿಂಡರ್ಗಳೇನಿದೆ ಅದಕ್ಕೆ ಸೆಕೆಂಡ್ರಿ ಆಪ್ಷನನ್ನು ಕೊಟ್ಟು ಮನೆಗಳಿಗೆ ಸಿಲಿಂಡರ್ಗಳನ್ನು ಪೂರೈಸೋ ಮಾಡೋವಂಥ ಕೆಲಸವನ್ನು ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅವರೇನು ಗ್ಯಾಸನ್ನು ಉತ್ಪತ್ತಿ ಮಾಡೋಕ್ಕಲ್ಲ, ದೇ ಡಿಪೆಂಡೆಂಟ್ ಆನ್ ಮಿಡ್ಲ್ ಈಸ್ಟ್, ಅಲ್ಲಿಂದ ಪಂಪ್ ಆಗಬೇಕು. ದಿಸ್ ಈಸ್ ದ ಮೆಕ್ಯಾನಿಸಮ್ ಅಲ್ಲ, ಅದು ದಡ್ಡತನನೋ ಅಥವಾ ನಮಗೆ ಗೊತ್ತಿಲ್ಲ, ಅದು ಡಿಪೆಂಡೆನ್ಸಿನೋ ಗೊತ್ತಿಲ್ಲ, ಬಟ್ ನಡೀತಾ ಇದೆ. ಈ ಒಂದು ಇಂಪ್ಯಾಕ್ಟ್ ಹೋಟ್ಲುಗಳ ಮೇಲೆ ಅಂತೂ ಬಿದ್ದಿದೆ. ಈಗ ನೆಕ್ಸ್ಟ್ ಇದರ ಇಂಪ್ಯಾಕ್ಟು ದೊಡ್ಡ ಮಟ್ಟಕ್ಕೆ ಬಿದ್ದಿರೋದು ಅಂತಂದರೆ ಐ ಥಿಂಕ್ ಗ್ಯಾಸ್ ಆಟೋಗಳು. ಈ ಸಾಮಾನ್ಯವಾಗಿ ಮುಂಚೆ ಪೆಟ್ರೋಲ್ ಹಾಕ್ಕೊಂಡು ಈ ಆಟೋಗಳು ಓಡಾಡ್ತಾ ಇದ್ವು. ತದನಂತರ ಒಂದು ಐ ಥಿಂಕ್ ಮಾಡಿಫಿಕೇಷನ್ ಅನ್ನೋ ಹೆಸರಿನಲ್ಲಿ ಗ್ಯಾಸ್ ಬಂತು. ಗ್ಯಾಸ್ನಲ್ಲಿ ಈಗ ಈ ಒಂದು ಆಟೋಗಳು ಓಡಾಡುವಂಥ ಒಂದು ಮೆಕ್ಯಾನಿಸಮ್ ಡೆವಲಪ್ ಆಯಿತು. ಹಲವಾರು ವರ್ಷಗಳಿಂದ ಬೆಂಗಳೂರಲ್ಲಿ ಆ್ಯಸ್ ಪರ್ RTO ಡೀಟೇಲ್ಸ್ 1.25 ಲಕ್ಷ ಆಟೋಗಳಿಗೆ ಮಾತ್ರ ಪರ್ಮಿಟ್ ಇರೋದು. ಇದ್ರ ಬಗ್ಗೆ ನಾವು ಧ್ವನಿನೂ ಎತ್ತಿದ್ದೆ. ಇನ್ಫ್ಯಾಕ್ಟ್ ಐ ವಾಸ್ ಪರ್ಟಿಕ್ಯುಲರ್ಲಿ ಸ್ಪೀಕಿಂಗ್, ಪರ್ಮಿಟ್ ಇರೋ ಆಟೋಗಳೇ ಓಡಾಡಬೇಕು, ಬೇರೆ ಆಟೋಗಳನ್ನು ನಿಷೇಧಿಸಬೇಕು ಅಥವಾ ತಡೆಯಬೇಕು, ಮತ್ತು ಕಾನೂನಲ್ಲಿ ಉಲ್ಲಂಘನೆ ಮಾಡ್ತಾ ಇದ್ದೇವೆ ಅಂತ ನಾವು ಒಂದಷ್ಟು ವಾಯ್ಸ್ ಮಾಡಿದ್ವಿ. ಒಂದಷ್ಟು ಕ್ರಮಗಳು ಇದ್ರ ಮೇಲೆ ಆಯಿತು, ಬಟ್ ಅದೆಲ್ಲ ಸೈಡ್ಗಿಡೋಣ ಈಗ. ಬಟ್ ಈ ಒಂದು ಮಿಡಲ್ ಈಸ್ಟ್ ನಡೀತಾ ಇರುವಂಥ ಇರಾನ್ ಆ್ಯಂಡ್ ಅಮೇರಿಕಾ ಚಪ್ಪಾಳೆ ಹೊಡಿತಾ ಇದ್ದಂಥ ಒಂದಷ್ಟು ಭಾರತೀಯರು, ಇವ್ರುಗಳು ಐ ಥಿಂಕ್ ಬುದ್ಧಿವಂತ ಅಂತ ಹೇಳ್ಬೇಕಾ, ದಡ್ರ ಅಂತ ಹೇಳ್ಬೇಕಾ, ಇದೇ ಟ್ರಂಪ್ ಕರೋನಾ ಸಮಯದಲ್ಲಿ ಒಂದು ಬೇಸಿಕ್ ಕರೋನಾ ಮೆಡಿಸಿನ್ನ ಭಾರತ ನಮಗೆ ಬೇಕು ಸ್ಟಾಕು, ಕರೋನಾ ವಿಚಾರದಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಅಂದಿದ್ದಕ್ಕೆ ಅಮೆರಿಕಾ ವಿಲ್ ಡೂ ರಿಟಾಲಿಯೇಷನ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳಿದಂಥ ವ್ಯಕ್ತಿ, ಅಂದರೆ ಮಿಲಿಟರಿ ದಾಳಿ ಮಾಡ್ತೀವಿ ಅಂತ ಹೇಳಿದಂಥ ವ್ಯಕ್ತಿಯ ನಡೆಯನ್ನು ಇರಾನ್ ಮೇಲೆ ಹೋದಾಗ ಗೊತ್ತಲ್ವಾ, ನಮ್ಮ ದೇಶದಲ್ಲಿ ಎಲ್ಲವುದು ಜಾತಿ, ಧರ್ಮ, ಕಲರು, ರೇಸು ಇದರಲ್ಲೇ, ಅಂದರೆ ಅವ್ನು ಯಾವ ಕಲರ್ ಇದ್ದಾನೆ, ಕಪ್ಪಗಿದ್ರೆ ಅವ್ನು ಬೇಡ, ಅವ್ನು ಬೆಳ್ಳಗಿದ್ರೆ ಎಲ್ಲ ಓಕೆ, ಅವನು ಈ ರೀತಿ ಜಾತಿಗಳಲ್ಲಿ, ಧರ್ಮಗಳಲ್ಲಿ ನಾವು ನಮ್ಮನ್ನು ಐ ಥಿಂಕ್ ಒಡೆದಾಡ್ಕೊಳೋ ವಿಚಾರದಲ್ಲಿ ಬಂದಾಗ ಈ ಒಂದು ತಲೆ ಇಲ್ಲದಂಥ ಈ ಒಂದು ಟ್ರಂಪನ್ನು ಬೇಸಿಕಲಿ ಐ ಫೀಲ್ ಆತನಿಗೆ ತಲೆ ಇಲ್ಲ ಅಂತ. ತಲೆ ಇದ್ದಿದ್ರೆ ಈ ರೀತಿಯ ಅವಘಡಗಳನ್ನು ಮಾಡ್ತಾರಲ್ಲ, ಈತ ಮಾಡ್ತಾ ಇರೋವಂಥ ತೀಟೆಗೆ ಐ ಥಿಂಕ್ ಎಂಟೈರ್ ಈ ಒಂದು ಮಿಡ್ಲ್ ಈಸ್ಟಲ್ಲಿ ಒಂದು ಮೋರ್ ದ್ಯಾನ್ 25% ಆಫ್ ದ ವರ್ಲ್ಡ್ ಪ್ರಪಂಚ ಪೆಟ್ರೋಲ್ಗೆ, ಡೀಸೆಲ್ಗೆ, ಗ್ಯಾಸ್ಗೆ ಡಿಪೆಂಡ್ ಆಗಿದೆ. ಮೋರ್ ದ್ಯಾನ್ 25% ಈ ಒಂದು ಮಿಡ್ಲ್ ಈಸ್ಟ್, ಇರಾನ್ ಪ್ಯಾಸೇಜಲ್ಲೇ ಶಿಪ್ಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಬರಬೇಕಾಗಿರೋದು. ಐ ಥಿಂಕ್ ಈ ಪಾಕಿಸ್ತಾನದಲ್ಲಂತೂ ಐ ಥಿಂಕ್ ಪೆಟ್ರೋಲ್ ಬೆಲೆ ಗಗನಕ್ಕೇರಿ ಕೂತಿದೆ ಅನ್ನೋದು ನಾವು ಮಾಧ್ಯಮಗಳಲ್ಲಿ ಓಡ್ತಾ ಇರೋದು. ಐ ನೆವರ್ ವೆಂಟ್ ಟು ಪಾಕಿಸ್ತಾನ, ಬಟ್ ಪಾಕಿಸ್ತಾನ ಬಿಟ್ಟು ಹಾಕೋಣ, ಬೆಂಗಳೂರಲ್ಲಿರೋ ಆಟೋಗಳು ನಿಜವಾಗ್ಲೂ ಕಿಲೋಮೀಟರ್ ಗಟ್ಟಲೆ ಬೀದಿನಲ್ಲಿ ನಿಂತ್ಕೊಂಡು ಅಮ್ಮ ದೇಖ್ ಆ ದೇಖ್, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಅಮ್ಮ ದೇಖ್ ಆ ದೇಖ್. ನಾನು ನಗ್ತಾ ಇಲ್ಲ, ಬಟ್ ಯಾಕೆ ನಗಬೇಕು ಅಂತ ಅದನ್ನು ಹೇಳ್ತೀನಿ. ಈ ಆಟೋ ಅವರೆಲ್ಲ ಸೇರಿಕೊಂಡು, ಗೊತ್ತಿಲ್ಲ ಆಟೋ ಸಂಖ್ಯೆ ಎಷ್ಟಿದೆ ಅಂತ, ಇದುವರೆಗೂ RTO ಆಗಿರ್ಬೋದು
ಐ ಥಿಂಕ್ ಟ್ರಾಫಿಕ್ ಪೊಲೀಸರು ಆಗಿರ್ಬೋದು ಅಥವಾ ಸಾರಿಗೆ ಇಲಾಖೆ ಆಗಿರ್ಬೋದು, ಎಲ್ಲೂ ಕೂಡ ಡೀಟೇಲ್ಸ್ ಕೊಟ್ಟಿಲ್ಲ. ಬಟ್ ಒಂದು ಮಟ್ಟದಲ್ಲಿ ನಾವುಗಳು ಎಷ್ಟಿದೆ ಅಂತ ನಾವು ಅಟ್ಲೀಸ್ಟ್ ಸಾಮಾಜಿಕ ಜಾಲತಾಣದಲ್ಲಿರೋ ಡಾಟಾಬೇಸ್ ಮೇಲೆ ನೋಡಿದ್ರೆ 3.25 ಲಕ್ಷ 4 ಲಕ್ಷ ಈ ಬೇರೆ ಬೇರೆ ಆ್ಯಪ್ಗಳಿಗೆ ಇವರೆಲ್ಲ ರಿಜಿಸ್ಟರ್ ಆಗಿದ್ದಾರೆ. ಬಟ್ ಏನಕ್ಕೆ ಈ ಒಂದು ಆಟೋಗಳ ಮೇಲೆ ಒಂದು ಆಟೋಗಳ ವಿಚಾರ ರಾಜಕಾರಣಿಗಳಿಗೆ ಒಂದು ರೀತಿ ತಮಾಷೆನ ಆಗಿನೂ ಕೂಡ ಬಿಂಬಿಸ್ತಾ ಇದ್ದಾರೆ. ಕಾರಣ ಯಾಕೆ ಅಂತಂದರೆ ಈ ಆಟೋಗಳಲ್ಲಿ ಸೇರಿಕೊಂಡು ಕಿಲೋಮೀಟ್ರ್ ಗಟ್ಟಲೆ ಆಟೋಗಳು ನಿಂತ್ಕೊತಾ ಇದೆ. ಅದರಲ್ಲಿ ಕೆಲವು ವಿಚಾರ ಏನು ಅಂತಂದರೆ 200 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಸತಿ ನೀವು ಫಿಲ್ಲಿಂಗ್ ಹೋದರೆ ಕೇವಲ 200 ರೂಪಾಯಿ. ಅವ್ನು ಮೈಸೂರು ರೋಡಿಂದ ಬೆಂಗಳೂರಿಗೆ ಬಂದು ಆಮೇಲೆ 50% ಆಫ್ ದ ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ಸು ಶಟ್ ಡೌನ್ ಆಗಿದೆ. ಅಂದರೆ ಗ್ಯಾಸ್ ಸಿಗ್ತಾಯಿಲ್ಲ ಅಂತೇಳಿ ಅವ್ರು ಶಟ್ ಡೌನ್ ಮಾಡಿದ್ದಾರೆ. ಬೇಸಿಕಲಿ ಸರ್ಕಾರದ ಉದ್ದೇಶ ಏನು ಅಂತಂದರೆ ಮನೇಲಿ ಅಡುಗೆ ಮಾಡೋರಿಗೆ ಗ್ಯಾಸ್ ಕೊಟ್ಬಿಟ್ರೆ ಸಾಕು, ಮಿಕ್ಕಿದ್ದು ಬೇಕಾದ್ರೆ ಸೆಕೆಂಡ್ರಿ ಥರ್ಡ್ರಿ ಅಂತ. ಸೊ ಆ ಇಂಪ್ಯಾಕ್ಟು ಆಟೋ ಅವ್ರ ಮೇಲೂ ಆಗಿದೆ. ಬರುವಂಥ ಗ್ಯಾಸ್ಗಳನ್ನು ಐ ಥಿಂಕ್ ವಾಣಿಜ್ಯ ಬಿಟ್ಟು ಹಾಕಿದ್ದಾರೆ, ಗಾಡಿಗಳಿಗೆ ಬಿಟ್ಟು ಹಾಕಿದ್ದಾರೆ, ಮನೆಗಳಿಗೆ ಪೂರೈಕೆ ಮಾಡಲಿಕ್ಕೆ. ಯಾಕೆ ಅಂತಂದರೆ ಅಲ್ಲಿ ಕೈಯ ಕಾಲ ಹಿಡಿದು 1-2 ಶಿಪ್ಗಳನ್ನು ಬಿಡಿಸ್ತಾ ಇದ್ದಾರೆ. ಆ 1-2 ಶಿಪ್ಪನ್ನು ಬಿಡಿಸ್ಕೊಂಡು ತರಲಿಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ, ಇವನ್ ಐ ಡೋಂಟ್ ಲೈಕ್ ಐಡಿಯಾಲಜಿಕಲಿ ನಾವು ಇವರ ವಿರೋಧ ಮಾಡಿದ್ರೂ ಸಹ, ಬಟ್ ತುಂಬ ದೊಡ್ಡ ಸಾಹಸವನ್ನು ಮಾಡಿ ಅಲ್ಲಿಂದ ಗ್ಯಾಸು ಮತ್ತು ಪೆಟ್ರೋಲನ್ನು ತರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅಷ್ಟು ಈಸಿ ಅಲ್ಲ. ಯಾಕೆ ಅಂದರೆ ಅಲ್ಲಿ ಮಾತಿದ್ರೆ ಯಾವ ಶಿಪ್ ಮೇಲೆ ಯಾರು ಫೈರಿಂಗ್ ಮಾಡ್ತಾರೋ ಗೊತ್ತಾಗಲ್ಲ. ಅಂಥದ್ರಲ್ಲಿ ತಪ್ಪಿಸ್ಕೊಂಡು ಆ ಗ್ಯಾಸ್ಗಳನ್ನು ಭಾರತಕ್ಕೆ ತಂದು ಇರೋದ್ರಲ್ಲಿ ಒಂದು ಮೆಕ್ಯಾನಿಸಮ್ನ ICUಗೆ ಹೋಗ್ದಿದ್ದಂಗೆ ಐ ಥಿಂಕ್ ಉಸಿರಾಟವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಕಿಲೋಮೀಟ್ರ್ ಗಟ್ಟಲೆ ನಿಲ್ಲಿಸಿರೋವಂಥ ಆಟೋಗಳನ್ನು ರೊಚ್ಚಿಗೆದ್ದಂಥ ಆಟೋ ಡ್ರೈವರ್ಗಳು ಒಂದು ಬೆದರಿಕೆನ ಹಾಕಿದ್ದಾರೆ. ಏನಂತಂದರೆ ಮಿನಿಸ್ಟ್ರು ಮುನಿಯಪ್ಪನ ಮನೆ ಮೇಲೆ ಮುತ್ತಿಗೆ ಹಾಕ್ತೀವಿ ಅಂತ. ಸೊ ಇದಕ್ಕೆ ಮುನಿಯಪ್ಪನ ಮನೆಗೆ ಮುತ್ತಿಗೆ ಹಾಕ್ತೀವಿ, ಕಿಲೋಮೀಟ್ರ್ ಗಟ್ಟಲೆ ನಮ್ಮ ನಿಲ್ಲಿಸೋನೆ ಅಂತ. ಸೊ ನಮ್ಮ ಮುಖ್ಯಮಂತ್ರಿಗಳಿಗೆ ಹಂಗೆ ಹೋಗಿ ಮಾಧ್ಯಮದವರು ಮೈಕ್ ಹಿಡಿದಿದ್ದಾರೆ. ಸರ್, ಈ ಥರ ಆಟೋದವರು ಏನೋ ಮುನಿಯಪ್ಪನ ಮನೆಗೆ, ಮಿನಿಸ್ಟ್ರು ಮುನಿಯಪ್ಪನ ಮನೆಗೆ ಮುತ್ತಿಗೆ ಹಾಕ್ತಾರಂತೆ, ಹೆಂಗೆ ಅಂತ. ಮೊದಲೇ ನಮ್ಮ CM ಸಿದ್ದರಾಮಯ್ಯನವರು ವಕೀಲರು, ಬುದ್ಧಿವಂತರು, ಆಮೇಲೆ ಹಾಸ್ಯವನ್ನು ಕೆಲವೊಂದು ಟೈಮ್ ಬೈತಾನೆ ಹೇಳ್ಬಿಡ್ತಾರೆ. ಅವ್ನು ಡೈಲಾಗ್ ಹೊಡೆದಿದ್ದಾರೆ, ಮುನಿಯಪ್ಪನ ಮನೆ ಮುತ್ತಿಗೆ ಬೇಡ, ಡೆಲ್ಲಿಗೆ ಹೋಗಿ ಮೋದಿ ಮನೆಗೆ ಮುತ್ತಿಗೆನ ಹಾಕ್ಲಿಕ್ಕೆ ಅಂತ. ಇದನ್ನು ನಾವು ಹಾಸ್ಯವಾಗಿ ತಗೊಳ್ಬೇಕಾ ಅಥವಾ ದಡ್ಡರಿಗೆ ಬುದ್ಧಿ ಮಾತು ಹೇಳಿದ್ರ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು CM ಸಿದ್ದರಾಮಯ್ಯನವರು? ಬಟ್ ಒಂದಂತೂ ನಿಜ, ಈಗ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂತಂದರೆ 2,500 ಕಿಲೋಮೀಟ್ರು. ಸದೇ ಮೈಸೂರು ರೋಡಿಂದ ಬೆಂಗಳೂರು ಬರೋಕ್ಕೆ ಗ್ಯಾಸ್ ಇಲ್ಲ. ಅಂಥದ್ರಲ್ಲಿ CM ಸಿದ್ದರಾಮಯ್ಯನವರು ಮುನಿಯಪ್ಪನ ಮನೆಗೆ ಬೇಡ, ಅಲ್ಲೋಗಿ ಮುತ್ತಿಗೆ ಹಾಕಿ ಅಂತಂದರೆ ಇದನ್ನು ಹಾಸ್ಯವಾಗಿ ತಗೊಳ್ಬೇಕಾ, ತಮಾಷೆಯಾಗಿ ತಗೊಳ್ಬೇಕಾ, ಖಂಡಿತ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಯಾವುದೇ ಆಗಲಿ ಅತಿರೇಕ ಆದಾಗ ಐ ಥಿಂಕ್ ಅದು ನಾಶಕ್ಕೆ ದಾರಿ ಮಾಡಿಕೊಳ್ಳುತ್ತೆ. ಅದು ಭ್ರಷ್ಟಾಚಾರ ಆಗಿರ್ಬೋದು, ಲೂಟಿಕೋರತನ ಆಗಿರ್ಬೋದು, ವಂಶ ಪಾರಂಪರೆ ಆಡಳಿತ ಆಗಿರ್ಬೋದು, ಕ್ರೈಮ್ ಆಗಿರ್ಬೋದು, ಕಾಕಿ ಬಟ್ಟೆ ಹಾಕ್ಕೊಂಡು ಲೂಟಿ ಮಾಡೋದು, ದರೋಡೆ ಮಾಡೋದು, ಸುಳ್ಕೇಸ್ ಹಾಕೋದು, ರೋಡಿ ಶೀಟ್ರ್ ಓಪನ್ ಮಾಡೋದು, ಗೂಂಡಾಗಳ ರೀತಿ ಪರಿವರ್ತನೆ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳುವಂಥ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅತಿರೇಕ ಆದಾಗ ಅದು ಸ್ಫೋಟಗೊಳ್ಳುತ್ತೆ, ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿದೆ. ಐ ಥಿಂಕ್ ಇದು ಈಗ ಐ ಥಿಂಕ್ ಆಟೋ ಅವರ ಬುಡಕ್ಕೆ ಬಂದು ನಿಂತಿದೆ. ಅವರ ಸಮಸ್ಯೆನ ನನ್ನ ಮಾಧ್ಯಮದಲ್ಲೂ ಕೇಳಿಸ್ಕೊತಾ ಇದೆ. ಅಲ್ಲರಿ, ಈ ಆಟೋದವರ ಸಮಸ್ಯೆನ ಯಾರೋ ಬಗೆಹರಿಸ್ತಾ ಇಲ್ಲ, ಬಟ್ ಆಟೋ ಅವ್ರನ್ನ ತಮಾಷೆಯಾಗಿ ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ ಅಂತ. ಖಂಡಿತ ತಮಾಷೆ ಅಲ್ಲ, ನನಗೆ ಗೊತ್ತಿಲ್ಲ. ಇದು CM ಸಿದ್ದರಾಮಯ್ಯನವರು ಹೇಳಿದಂಥ ವಿಚಾರ. ಯಾಕೆಂದರೆ ಆಟೋ ಅವರು ಪ್ರಶ್ನೆ ಮಾಡಬೇಕಾರೋದು ಕೇಂದ್ರ ಸರ್ಕಾರವನ್ನು. ಬಟ್ ಅಟ್ ದಿ ಸೇಮ್ ಟೈಮ್ ಕೇಂದ್ರ ಸರ್ಕಾರ ಸಹ ಸಾಕಷ್ಟು ಕೈಲಾದಂಥ ಕೆಲಸವನ್ನು ಐ ಥಿಂಕ್ ಎನರ್ಜಿ ಕೊಡಲಿಕ್ಕೆ, ಅದು ಪೆಟ್ರೋಲ್ ಡೀಸೆಲ್ ಗ್ಯಾಸನ್ನು ಕೊಡಲಿಕ್ಕೆ ಒಂದಷ್ಟು ಪ್ರಯತ್ನಗಳು ಮಾಡ್ತಾ ಇದೆ. ಮಾಡಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಆ ಸಮಯದಲ್ಲಿ ನಾವು ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಅಂತಂದರೆ ಅವ್ರು ಏನು ಮಾಡ್ತಾರೆ? ಮುತ್ತಿಗೆ ಹಾಕಿದ್ರು ಅವರು ಏನು ಮಾಡಿ, ಅವ್ರೇನು ಗ್ಯಾಸನ್ನು ಮುನಿಯಪ್ಪ ಅವ್ರ ಮನೇಲಿ ಉತ್ಪತ್ತಿ ಮಾಡಿ ಆಟೋದವರಿಗೆ ಬಂದ್ರಪ್ಪ ತಗೊಳಕಳಿ ಅಂತ ಹೇಳಲಿಕ್ಕಂತೂ ಸಾಧ್ಯನೇ ಇಲ್ಲ. ಕಾರಣ ಯಾಕೆ ಅಂತಂದರೆ ಅದು ಬರಬೇಕಾದ್ರೆ ಮಿಡ್ಲ್ ಈಸ್ಟಿಂದ ಅಲ್ಲಿ ವಾರ್ ನಡೀತಾ ಇದೆ. ಈಗ ಜೈಕಾರ ಎಲ್ಲ ಹಾಕಿದ್ರಿ, ಟ್ರಂಪ್ಗೆ ಜೈಕಾರ, ಇಸ್ರೇಲ್ ಪ್ರಧಾನಿಗೆ ಜೈಕಾರ ಎಲ್ಲ ಹಾಕಿದ ಮೇಲೆ ಈಗ ಅನುಭವಿಸೋಕ್ಕೂ ಕೂಡ ನಾವು ರೆಡಿ ಇರಬೇಕಲ್ವಾ? ಈಗ ಅದು ಬರೀ ಏನು ಆಟೋ ಅವ್ರ ಮೇಲೆ ಪರಿಣಾಮ ಬೀಳಿಲ್ಲ. ಯಾಕೆ ನಾವು 2021ರಲ್ಲಿ ಕರೋನಾದಲ್ಲಿ ಐ ಥಿಂಕ್ ವರ್ಷಾನುಗಟ್ಟಲೆ ನಮ್ಮನ್ನು ದಿಗ್ಬಂಧನ ಮಾಡಿದರು, ಆಟೋ ಬಿಟ್ಟು ಹಾಕಿ ಜೀವನವೇ ನಿಂತೋಗಿತ್ತು. ಆದರೂ ಸಹ ನಾವೆಲ್ಲ ಬದುಕಿ ನೋಡಿ. ಈ ನಮ್ಮಗಳನ್ನ ಪರೀಕ್ಷೆ ಮಾಡೋವಂಥ ಸಮಯ ಬಂದಾಗ ಸಂಯಮದಿಂದ, ಆಮೇಲೆ ನಾವು ಸ್ವಲ್ಪ ಅಲ್ಲಿ ನಮ್ಮ ಬುದ್ಧಿವಂತಿಕೆಯಿಂದ, ಸಮಾಧಾನದಿಂದ ಬದುಕಿ
ನಾವು ಮುನ್ನಡಿಬೇಕೆ ಹೊಡಿತು ನಾವು ಯಾರ ಮೇಲೂ ಬೀಳಕ್ಕೆ ಹೋಗ್ತೀವಿ ಅಂತ ಮುನಿಯಪ್ಪನವ್ರ ಮನೆ ಮೇಲೆ ಐ ಥಿಂಕ್ ಮುತ್ತಿಗೆ ಆಗ್ತೀವಿ ಅಂತ ಹೇಳಿದ್ರೆ ಪೊಲೀಸರು ಸುಮ್ಮನೆ ಇರ್ತಾರೆ, ಪೊಲೀಸರು ಲಾಠಿ ಎತ್ಕೊಂಡು ಬಿಡ್ತಾರೆ. ಪ್ರಶ್ನೆ ಏನಪ್ಪ ಅಂತಂದರೆ ಇದು ಯಾರೂ ಬೇಕು ಅಂತ ನಿಲ್ಲಿಸಿಲ್ಲ. ಈ ಒಂದು ಏನಿದೆ ಆಟೋಗಳಿಗೆ ಸಿಗದಿರೋಂಥದ್ದೇನೆ ಯಾರೂ ಕೂಡ ಬೇಕು ಅಂತ ನಿಲ್ಲಿಸಿಲ್ಲ. ಇದು ಬಿಕಾಸ್ ಆಫ್ ವಾರ್, ಮಿಡ್ಲ್ ಈಸ್ಟ್ ವಾರ್, ಶಿಪ್ಗಳಲ್ಲಿ ಲೋಡ್ ಆಗ್ತಾ ಇಲ್ಲ. ಆಮೇಲೆ ಶಿಪ್ಗಳು ಲೋಡ್ ಆದರೂ ಕೂಡ ವಾರಾನ್ಗಟ್ಟಲೆ ಆ ಒಂದು ಬಾಂಬ್ಗಳನ್ನು, ಮಿಸೈಲ್ಗಳನ್ನು, ಯುದ್ಧವನ್ನು ಎಸ್ಕೇಪ್ ಆಗಿ ನಿಮ್ಗಳಿಗೆ ಇಲ್ಲಿ ಆಟೋ ಲೈನಲ್ಲಿ ನಿಂತ್ಕೊಳಕ್ಕೆ ಎಷ್ಟು ನಿಮಗೆ ಭಯ ಆಗುತ್ತೆ. ಅಲ್ಲಿ ಆ ಒಂದು ಶಿಪ್ಪನ್ನು ತೊಗೊಂಡೋಗಿ ತುಂಬಿಸ್ಕೊಂಡು ಈ ಕಡೆ ಅಮೆರಿಕದೊಂದು ಬಾಂಬ್ ಆಗ್ತಾನೋ, ಈ ಕಡೆ ಇರಾನ್ ಒಂದು ಬಾಂಬ್ ಆಗ್ತಾನೋ, ಇನ್ನು ಬೇರೆ ಯಾರನ್ನ ಮಿಸೈಲ್ಗಳು ಹಾಕ್ಬಿಟ್ರೆ ಅವ್ರ ಜೀವನವೂ ಹೋಯ್ತು, ಅಡುಗುಗಳು ಹೋಯ್ತು. ಇಂಥ ಪರಿಸ್ಥಿತಿನಲ್ಲಿ ಮಿಡ್ಲ್ ಈಸ್ಟಿಂದ ಇಲ್ಲಿಗೆ ಭಾರತದ ಈ ಒಂದು ಏನು ಪೆಟ್ರೋಲಿಯಂ ಸಪ್ಲೈ ಚೈನ್ ಏನಿದೆ, ಸಪ್ಲೈ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇವನ್ ಐ ಬೀಯಿಂಗ್ ಇನ್ ಮೋದಿ ಜಾಗದಲ್ಲಿ ನಾನು ಕೂತ್ಕೊಂಡ್ರು ಕೂಡ ಅಥವಾ ನೀವು ಕೂತ್ಕೊಂಡ್ರು ಕೂಡ ಇದನ್ನೇ ಮಾಡೋದು. ಇದು ಸ್ವಲ್ಪ ನಾವು ಬೆಳಗ್ಗೆ ಆದರೆ ಪೇಪರ್ ಓದ್ತೀವಿ, ವಿ ಆಲ್ ರೀಡ್ ನ್ಯೂಸ್ ಪೇಪರ್ಸು. ನೀವು ಅದನ್ನು ಐ ಥಿಂಕ್ ಬೇಜಾರು ಮಾಡ್ಕೊಳ್ಳೋದು ಅಥವಾ ಆಕ್ರೋಶ ಮಾಡ್ಕೊಳ್ಳೋದು. ನೋಡಿ, ನಮ್ಮ ಸಿದ್ದಣ್ಣವರು, CM ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಮುನಿಯಪ್ಪನ ಮನೆಗೆ ಹಾಕ್ಬೇಡ್ರಿ, ಮೋದಿ ಮನೆಗೆ ನೀವು ಹೋಗೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರಿಗೂ ಗೊತ್ತು. ಯಾಕೆಂದರೆ 3000 ಕಿಲೋಮೀಟ್ರು ಡೆಲ್ಲಿ ಇಲ್ಲಿಂದ ನೀವು ಆಟೋ ಎತ್ಕೊಂಡು ಅದಕ್ಕೆ ಗ್ಯಾಸ್ ಉಣಿಸ್ಕೊಂಡು ಹೋಗೋಕ್ಕೆ ಆಗಲ್ಲ ಅನ್ನೋದು ಗೊತ್ತು. ಬಟ್ ನೋಡಿ, ಇವನ್ ಒಂದು ಒಬ್ಬ ಐ ಥಿಂಕ್ ಒಬ್ಬ ಬುದ್ಧಿವಂತನ ಐ ಥಿಂಕ್ ದಡ್ಡನ ಚೀರಾಟಕ್ಕಿಂತ ಬುದ್ಧಿವಂತನ ಮೌನ ತುಂಬ ಡೇಂಜರಸ್ ಅಂತೆ. ಹಾಗಾಗಿ ನಾವೆಲ್ಲರಿಗೂ ಹೇಳೋದೇನೋ ಅಂತಂದರೆ, ಎಸ್, ಇದೊಂದು ರೀತಿಯ ಟೆಸ್ಟಿಂಗ್ ಟೈಮು. ಈ ಟೆಸ್ಟಿಂಗ್ ಟೈಮಲ್ಲಿ ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ನೋಬಡಿ ಕ್ಯಾನ್ ಕ್ರಿಯೇಟ್, ನಮಗೆ ಬರಬೇಕಾದಂಥ ಸಪ್ಲೈ ಅಲ್ಲಿಂದನೇ ಬರಬೇಕು. ಬಟ್ ಆದರೂ ಆಟೋ ಅವರ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ. ಬಟ್ ಒಂದು ಸಮಯದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿ ರೆಗ್ಯುಲೇಷನ್ ಮಾಡಿ, ಮಿತವ್ಯಯವಾದಂಥ ಆಟೋಗಳಿರಲಿ, ಲೆಕ್ಕಾಚಾರವಂಥ ಆಟೋಗಳಿರಲಿ, ಪರ್ಮಿಟ್ ಆದಂಥ ಆಟೋಗಳಿರಲಿ ಅಂತೇಳಿ ನಾವು ಧ್ವನಿ ಮಾಡಿದ್ದು ನಿಜ, ಅದಕ್ಕೆ ಧ್ವನಿ ಎತ್ತಿದ್ದು ನಿಜ, ಸರ್ಕಾರ ಅದರ ಮೇಲೆ ಆ್ಯಕ್ಷನ್ ಮಾಡಿದ್ದು ನಿಜ. ಬಟ್ ಇವತ್ತಿನ ಕೆಟ್ಟ ಪರಿಸ್ಥಿತಿ ಬರಬಾರ್ದಿತ್ತು, ವಾರ್ ಮುಖಾಂತರ ಬಂದಿದೆ. ದಯಮಾಡಿ ತಾಳ್ಮೆ ವಹಿಸಿ. ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀನಿ, ಇವ್ರ ಮನೆಗೆ ಮುತ್ತಿಗೆ ಹಾಕ್ತೀನಿ ಅಂದರೆ ಏನೂ ಪ್ರಯೋಜನ ಇಲ್ಲ. ಬದಲಿಗೆ ಹೇಳ್ತಾನಲ್ಲ, ಈ ಒಂದು ಸಮಯದಲ್ಲಿ ಸಂಯಮವನ್ನು, ಸಮಾಧಾನವನ್ನು ಕಲ್ತ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದು ಅಂತ ಈ ಮೂಲಕ ಇಷ್ಟೇ ನಮ್ಮ ಕೈಲೂ ಮಾಡೋಕ್ಕಾಗೋದು. ವಿ ಓನ್ಲಿ ಪ್ರೇ ಫಾರ್ ಯು. ನಿಮ್ಗೆ ಒಳ್ಳೇದಾಗಲಿ, ಒಂದು ಒಳ್ಳೆಯ ಸಮಯ ಬರಲಿ ಅಂತ ನಾವೆಲ್ಲ ಪ್ರೇ ಮಾಡಿದ್ದೀವಿ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಲಿ. ಇಲ್ಲ ಅಂತಂದರೆ ಡೆಲ್ಲಿಗೆ ಹೋಗಿ ಪ್ರಧಾನಿ ಮನೆಗೆ ಮುತ್ತಿಗೆ ಹಾಕಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿಮ್ಮಿಚ್ಚಿಗೆ ಬಿಟ್ಟಿದ್ದು. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.